ಮೊದಲನೆಯ ಪ್ರಶ್ನೆ, ಹೆಚ್ಚು ಉಪ್ಪು ತಿಂದರೆ ಯಾವ ಕಾಯಿಲೆ ಬಹುಬೇಗವಾಗಿ ಬರುತ್ತದೆ? ಎ ತಲೆನೋವು, ಬಿ ಕೂದಲು ಉದುರುವಿಕೆ, ಸಿ ಎದೆ ಉರಿ, ಡಿ ಬಿಪಿ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಪಿ. ಎರಡನೆಯ ಪ್ರಶ್ನೆ, ಸೋನಿ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ? ಎ ಜಪಾನ್, ಬಿ ರಷ್ಯಾ, ಸಿ ಅಮೆರಿಕ, ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್. ಮೂರನೆಯ ಪ್ರಶ್ನೆ, ಅತಿ ಎತ್ತರದ ಮರ ಯಾವುದು? ಎ ಐಪೇರಿಯನ್, ಬಿ ಆಲದ ಮರ, ಸಿ ನೀಲಗಿರಿ ಮರ, ಡಿ ಅಶೋಕ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐಪೇರಿಯನ್ ಮರ. ನಾಲ್ಕನೆಯ ಪ್ರಶ್ನೆ, ರೊಟ್ಟಿಯನ್ನು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ ಸಕ್ಕರೆ ಕಾಯಿಲೆ, ಬಿ ಮೂಲವ್ಯಾಧಿ, ಸಿ ಬಿಪಿ ಕಡಿಮೆಯಾಗುತ್ತದೆ, ಡಿ ಕ್ಯಾನ್ಸರ್ ಅನ್ನು ನಿಯಂತ್ರಣ ಮಾಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಕಾಯಿಲೆ. ಐದನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಚಿತ್ರಮಂದಿರಗಳು ಕಂಡುಬರುವುದಿಲ್ಲ? ಎ ಸೌದಿ ಅರೇಬಿಯಾ, ಬಿ ಜಪಾನ್, ಸಿ ಅಮೆರಿಕ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ. ಆರನೆಯ ಪ್ರಶ್ನೆ, ದೇಹದ ಯಾವ ಅಂಗ ಎಂದಿಗೂ ವಿಶ್ರಾಂತಿ ಪಡೆಯುವುದಿಲ್ಲ? ಎ ಕಿವಿ, ಬಿ ಕಣ್ಣು, ಸಿ ಕಿಡ್ನಿ, ಡಿ ಹೃದಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ. ಏಳನೆಯ ಪ್ರಶ್ನೆ, ಹೋಮಿಯೋಪತಿ ಚಿಕಿತ್ಸೆಯು ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಎ ಜಪಾನ್, ಬಿ ಜರ್ಮನಿ, ಸಿ ಇಂಡೋನೇಷಿಯಾ, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ. ಎಂಟನೆಯ ಪ್ರಶ್ನೆ, ಹೀಟರ್ ವಾಟರ್ನಿಂದ ಸ್ನಾನ ಮಾಡಿದರೆ ಏನಾಗುತ್ತದೆ? ಎ ತಲೆನೋವು, ಬಿ ಕೂದಲು ಉದುರುವಿಕೆ, ಸಿ ಬಿಪಿ ಸಮಸ್ಯೆ, ಡಿ ಶುಗರ್ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೂದಲು ಉದುರುವಿಕೆ. ಒಂಬತ್ತನೆಯ ಪ್ರಶ್ನೆ, ಕೇಂದ್ರ ಬಜೆಟ್ 2025 ಯಾರು ಮಂಡಿಸಿದರು? ಎ ನರೇಂದ್ರ ಮೋದಿಜಿ, ಬಿ ಸ್ಪೀಕರ್, ಸಿ ಅಮಿತ್ ಶಾ, ಡಿ ಹಣಕಾಸು ಸಚಿವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಣಕಾಸು ಸಚಿವರು. ಇನ್ನು 10ನೆಯ ಪ್ರಶ್ನೆ, ಹೆಚ್ಚು ಟೀ ಕುಡಿಯುವುದರಿಂದ ಏನಾಗುತ್ತದೆ? ಎ ಗ್ಯಾಸ್ಟ್ರಿಕ್ ಸಮಸ್ಯೆ, ಬಿ ಕಿಡ್ನಿ ಸ್ಟೋನ್, ಸಿ ಲಿವರ್ ಸಮಸ್ಯೆ, ಡಿ ಬಿಪಿ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸ್ಟ್ರಿಕ್.